ಈಗ ಅಯೋಧ್ಯೆಯ ರಾಮ ಮಂದಿರದ ಹುಂಡಿಯ ಕಳ್ಳಾಟದ ಪ್ರಕರಣವನ್ನು ನೋಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ದಾವಣಗೆರೆಗೂ ಕೂಡ ರಾಮ ಮಂದಿರ ದೇಣಿಗೆಯ ವಿವಾದ ಹಬ್ಬಿದೆ. ಯಾಕಂದ್ರೆ ಇಲ್ಲಿಂದ ದೇಣಿಗೆಯನ್ನು ಯಾರೆಲ್ಲ ಕೊಟ್ಟಿದ್ರೋ ಅವರು ಈಗ ನಮಗೆ ಸರಿಯಾದಂಥ ರಶೀದಿಯನ್ನೇ ಕೊಟ್ಟಿಲ್ಲ, ಈಗ ಆ ರಶೀದಿಯನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ ದೂಡಾಧ್ಯಕ್ಷ ದಿನೇಶ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಬಿಜೆಪಿಯ ನಾಯಕರು ಬೆಳ್ಳಿ ಇಟ್ಟಿಗೆಯನ್ನು ಸಮರ್ಪಿಸಿದ್ರು. ಇದು ರಾಮ ಮಂದಿರಕ್ಕೆ ಮುಟ್ಟಿರೋ ಬಗ್ಗೆ ನಮಗೆ ಅನುಮಾನ ಇದೆ, ಹೀಗಾಗಿ ಅದರ ರಶೀದಿಯನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗ ದಿನೇಶ್ ಶೆಟ್ಟಿ ಮಾಡಿದ್ದಾರೆ. ಎಷ್ಟೋ ಜನ ತನು ಮನ ಧನ ಸಮರ್ಪಣೆ ಮಾಡಿದ್ರು, ಅದಕ್ಕೆ ಲೆಕ್ಕ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು 20-25 ವರ್ಷಗಳಿಂದ ದುಡ್ಡು ಕಲೆಕ್ಟ್ ಮಾಡಿದ್ರು ಅವರು. ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಅದಾದ್ಮೇಲೆ ನಾವು ಕೇಳಿದ್ವಿ ಎಲ್ಲಿದೆ ನೀವು ಬೆಳ್ಳಿ ಕೊಟ್ಟೇ ಇಲ್ಲ ಅಂತ ಕೇಳಿದಾಗ ಅದನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಿ ಎಲೆಕ್ಷನ್ ಟೈಮ್ನಲ್ಲಿ ತ್ರಿಶೂಲ್ ಕಲಾಮಂದಿರ ಒಂದು ಫಂಕ್ಷನ್ ಮಾಡಿದ್ರು ಬೆಳ್ಳಿ ಇಟ್ಟಿಗೆ. ಇದೇ ಸಿದ್ದೇಶ್ ಅವರು, ಯಶವಂತರಾವ್ ಅವರು ಹಾಗೂ ನಮ್ಮ ರಾಜ್ನಳ್ಳಿ ಶಿವಕುಮಾರ್ ಅವರು, ಚಂಪತ್ರಾಯ್ ಯಶವಂತರಾವ್, ರಾಜ್ನಳ್ಳಿ ಶಿವಕುಮಾರ್, ಅನಿಲ್ ಮಿಶ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಇವತ್ತು ಅವ್ರು ಬೆಳ್ಳಿ ಆಮೇಲೆ ನಾವು ಒಂದು 2-3 ತಿಂಗಳ ಕೆಳಗೆ ನಾವು ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೋಗಿ ಇದೇ ಚಂಪತ್ರಾಯ್ಗೆ ನಾವು ಕೊಟ್ಟು ಬಂದು ರೆಸಿಪ್ಟ್ ತಂದೀವಿ ಅಂದರು. ಇದೇ 3 ತಿಂಗಳ ಕೆಳಗೆ ನಾವೇ ಮಾತಾಡಿದಾಗ ಇವರೇ ಹೇಳಿದರು ನಾವೆಲ್ಲ ಅಲ್ಲಿ ಕೊಟ್ಟು ಬಂದಿಲ್ಲ, ದಾವಣಗೆರೆಗೆ ಒಬ್ಬರು ಸ್ವಾಮಿಯವ್ರಿಗೆ ಕರ್ಕೊಂಡು ಕೊಟ್ಟು ಬಂದಿದ್ದೀವಿ ಅಂತ ಕೂಡ ಹೇಳಿದರು. ಅದು ನಾವು ಕಾದ್ವಿ, ಇಲ್ಲಿ ತನಕ ರೆಸಿಪ್ಟ್ ಕೂಡ ಕೊಟ್ಟಿಲ್ಲ ಅವರು. ಯಾವ ಚಂಪತ್ರಾಯ್ ಕೊಟ್ಟಾರ ಏನು ಕೊಟ್ಟಾರ ಗೊತ್ತಿಲ್ಲ, ಇಲ್ಲಿ ತನಕ ರೆಸಿಪ್ಟ್ ಕೂಡ ಕೊಟ್ಟಿಲ್ಲ ಅವರು. ಅಂದರೆ ಇವರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬಡವರ ಮಗ್ಧ ಹುಡುಗರನ್ನ, ಯುವಕರನ್ನ, OBC ಹುಡುಗರನ್ನ, ಹಿಂದುಳಿದ ಹುಡುಗರನ್ನ ಹಿಂದೂ ಮುಸ್ಲಿಂ ಅನ್ನೋ ವಿಷಯದಲ್ಲಿ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿ ಮಾಡೋ ಕೆಲಸನೇ ಇವ್ರದ್ದು. ಈ BJPಯವ್ರ ಕೆಲಸನೇ ಇದು. ಅದರಲ್ಲಿ ಮುಖಂಡವಾಗಿ ಈ ದುಡ್ಡು ಚಿನ್ನ ಬೆಳ್ಳಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವರು ಕೊಟ್ಟಿರೋದಕ್ಕೂ ನಮಗೆ ಅನುಮಾನ ಇದೆ. ದಯವಿಟ್ಟು ರೆಸಿಪ್ಟ್ಗಳನ್ನು ಕೊಡಬೇಕು. ಎಲ್ಲಕ್ಕಿಂತ ಚಿನ್ನದ ಇದು ಬೆಳ್ಳಿದು ಮೆರವಣಿಗೆ ಮಾಡಿ ಕೊಟ್ಟ ಬಂತ 3 ತಿಂಗಳ ಕೆಳಗೆ ಅದು ರೆಸಿಪ್ಟ್ ಕೂಡ ಕೊಡಬೇಕು. ಈ ರೀತಿ ಇವರು ರಾಮನ ಹೆಸರಿನಲ್ಲಿ, ಇವರು ಹಿಂದುತ್ವ ಹೆಸರಲ್ಲಿ ಇವ್ರು ರಾಮನ ಇವತ್ತು BJPನೇ ನಾವು ರಾಮನ ಇಟ್ಕೊಂಡ್ಬಿಟ್ಟು ಬೇರೆ ಯಾರು ಅಲ್ಲೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಇವತ್ತು ನಮ್ಮ ಕಾಂಗ್ರೆಸ್ನವರು ಕೂಡ ನಾವು ಸನಾತನದ ನಾವು ಹಿಂದೂಗಳನ್ನ ಭಾವನೆಗಳನ್ನು ಗೌರವಿಸ್ತೀವಿ. ಸ್ವಾಮಿ ವಿವೇಕಾನಂದ, ಅಂಬೇಡ್ಕರ್, ಕನಕ ಇಂಥರದೆಲ್ಲ ನಾವು ಫಾಲೋ ಮಾಡ್ತೀವಿ. ಆದರೆ ಇವ್ರು ರಾಜಕೀಯಕ್ಕೋಸ್ಕರ ಹಿಂದೂ ಮುಸ್ಲಿಮ್ ಪ್ರಚೋದನೆ ಮಾಡೋದು ಬಿಟ್ಟು ಈಗ ಏನಿದೆ ದಾವಣಗೆರೆಯಲ್ಲಿ ಕಲೆಕ್ಟ್ ಮಾಡಿದ ದುಡ್ಡನ್ನ ಅದು ಬೆಳ್ಳಿದು, ಇಂಪಾರ್ಟೆಂಟ್ ಬೆಳ್ಳಿದು, ಅದ್ರ ರೆಸಿಪ್ಟ್ ಕೊಡಬೇಕು. ಚಂಪತ್ರಾಯ್ ಕೊಟ್ಟು ಬಂದಿ ಅಂತ ಇವರೇ ಹೇಳಿದ್ರು 3 ತಿಂಗಳ ಕೆಳಗೆ ಅದ್ರ ರೆಸಿಪ್ಟ್ ಕೂಡ ಕೊಡಬೇಕು. ಇಲ್ಲಿದ್ರೆ SIT ತನಿಖೆ, ಇವ್ರ ಮನೆಗಳ ಮೇಲೆ SIT ತನಿಖೆ ಆಗಬೇಕು ಅಂತ ನಾವು ಕಾಂಗ್ರೆಸ್ಸಿಂದ ಆಗ್ರಹ ಪಡಿಸ್ತೀವಿ. ಅಲ್ಲ ಸರ್, ಈಗ ಕೊಟ್ಟು ಬಂದಿರೋ ರೆಸಿಪ್ಟ್ ಕೊಡ್ಬೇಕಾ ಸರ್? ಈಗ ಬೆಳ್ಳಿ ಮೆರವಣಿಗೆ ಮಾಡಿದ್ರು ಎಲೆಕ್ಷನ್ ಟೈಮ್ನಾಗೆ 20 ವರ್ಷದಿಂದ ಕಲೆಕ್ಟ್ ಮಾಡಿ ಬೇರೆವೆಲ್ಲ ಏನು ಮಾಡಿದ್ರು ಗೊತ್ತಾಗಿಲ್ಲ. ಚಿನ್ನ ದುಡ್ಡು ಕಲೆಕ್ಟ್ ಮಾಡಿದ್ದು ಹೇಳಿಲ್ಲ ಅವರು. ನಮ್ಗೆ ಯಾಕೆ ಬಂತಂದ್ರೆ ಎಲೆಕ್ಷನ್ ಇದೆ, ಒಂದು ವಾರ ಮುಂಚೆ PB ರೋಡ್ನಾಗ ಮೆರವಣಿಗೆ ಮಾಡಿಕೊಂಡು ಬೆಳ್ಳಿ ಇಟ್ಟಿಗೆ ತ್ರಿಶೂಲ್ ಮುಂದೆ ಫಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಕೊಟ್ಟಿದ್ದಿಲ್ಲ. ನಾವು ಕೇಳಿದ್ವಿ ಅಲ್ಲಿಗೆ, ನಾವು ಪೇಜಾವರ ಸ್ವಾಮಿಗೆ ನಾನು ಉಡುಪಿಗೆ ಹೋಗಿದ್ದೆ ಅವಾಗ 6 ತಿಂಗಳ ಕೆಳಗೆ. ಹೋದಾಗ ಏನಂದರೆ ಬೇಡ, ನಮಗೆ ಸಾಕಷ್ಟು ಬಂದಿದೆ, ನಾವು ಯಾವುದು ತೊಗೊತಿಲ್ಲ ಅಂತ ಕೂಡ ಹೇಳಿದ್ರು ಅವರು. ಅದನ್ನು ನಾನು ಹೇಳಿದೆ ಸ್ಟೇಟ್ಮೆಂಟ್ ನಿಮಗೆ, ನಾನು ಅವ್ರಿಗೆ ಕಂಡು ಬಂದಿದ್ದೆ. ಇವರು ಅದಾದಮೇಲೆ ನಾವು ಕೊಟ್ಟು ಬಂದು ಒಬ್ಬರು ಸ್ವಾಮಿಯರಿಗೆ ಕರ್ಕೊಂಡೋಗಿ ಕೊಟ್ಟು ಬಂದು ಅಂತ ಇವರೇ ಹೇಳಿದ್ರು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಾಗ. ಅದನ್ನು ನಾವು ರೆಸಿಪ್ಟ್ ಕೇಳ್ತಾ ಇದ್ದೀವಿ. ಇವರು ಚಂಪತ್ರಾಯ್ ಕೊಟ್ಟಿದ್ದಾರೋ ಅಥವಾ ಇವರೇ ಸ್ವಂತ ಯಶವಂತರಾವ್ ತಾವೇ ಚಂಪತ್ರಾಯ್ ಆಗಿ ಎಲ್ಲ ಲೂಟಿ ಮಾಡಿದಾರೋ ಗೊತ್ತಿಲ್ಲ. ಅದು ರೆಸಿಪ್ಟ್ ಅಂತೂ ಬೇಕು ನಮಗೆ ಅಂತ ನಾವು ಕೇಳೋಕೆ ಇಷ್ಟಪಡ್ತೀವಿ. ತನಿಖೆ ಇವ್ರದ್ದೇ ಹಿಂದೆನೇ ಆಗ್ಬೇಕು. ಫಸ್ಟು ಯಶವಂತ ಇವರೇ ಕಲೆಕ್ಟ್ ಮಾಡಿರೋದು ಬೆಳ್ಳಿ ಮೆರವಣಿಗೆ ಮಾಡಿದ ಪ್ರೂಫ್ ಇದೆ, ಫಂಕ್ಷನ್ ಮಾಡಿದ್ದು ಪ್ರೂಫ್ ಇದೆ. ಇವ್ರ ಮನೆಯಿಂದನೇ ಫಸ್ಟ್ ಸ್ಟಾರ್ಟ್ ಆಗ್ಬೇಕು. ದಾವಣಗೆರೆ ಜಿಲ್ಲೆ ಚಂಪತ್ರಾಯ್ ಯಶವಂತರಾವ್ ಅಂದ್ರೆ ಅವ್ರ ಮನೆಯಿಂದನೇ ತನಿಖೆ ಆಗಬೇಕಿದೆ. ನೋಡಿದೆ, ನಮ್ಮ ಮಾಜಿ ಮಂತ್ರಿಗಳು ಇಟ್ಟಿಗೆ ಬಗ್ಗೆ ಮಾತಾಡಿದ್ದಾರೆ. ನಾನು ಅವರಂಗೆ ಸಣ್ಣ ತಂದಾಗೆ ಮಾತಾಡೋದಕ್ಕೆ ತಯಾರಿಲ್ಲ. ಅವರಿಗೆ ಆ ಥರದ್ದು ಏನಾದರೂ ಸಹಿತ ಅನುಮಾನ ಇದ್ದರೆ, ಆ ಥರದ್ದು ಏನಾದರೂ ಮಿಸ್ಯೂಸ್ ಆಗೈತಿ ಅಂತಂದೇಳಿ ಅನಿಸಿದರೆ ನಾನು ಎಲ್ಲ ದಾಖಲೆ ಸಮೇತ ಪಿನ್ ಟು ಪಿನ್, ನಾವೇನು ರಸೀದಿ ಬುಕ್ಕ ಮಾಡಿ ಊರು ತುಂಬ ಪಟ್ಟಿ ಎತ್ತಿಲ್ಲ, ಅಥವಾ ಅದು 15 kg ಅಂತಂದೇಳಿ ಬರೀ ಒಂದು 2-3 kg ಮಾಡಿಸಿ 15 kg ಅಂತ ತೊಗೊಂಡೋಗಿ ಕೊಟ್ಟಿಲ್ಲ. 15ರಿಂದ 20 ಜನ ನಾವೇ, ಬೇರೆ ಎಲ್ಲೂ ಸಹಿತ ಊರಾಗ ಯಾರ ಹತ್ರ ₹1 ತೊಗೊಂಡಿಲ್ಲ. ನಾವೇನು ಸ್ನೇಹಿತರಿದ್ದೀವಿ, ಇಲ್ಲಿರ್ಬೋದು, ನಮ್ಮ ಸ್ನೇಹಿತರು ಹೊರಗಡೆ ಇರ್ಬೋದು, 15ರಿಂದ 20 ಜನ ನಾವೇ ದುಡ್ಡು ಹಾಕಿವಿ. ಯಾರ ಹತ್ರನೂ ಸಹಿತ ಬೆಳ್ಳಿ ಇಟ್ಟಿಗೆ ಮಾಡಿಸ್ತಾ ಇದ್ದೀವಿ, ಕೊಡ್ರಿ ದುಡ್ಡು ಅಂತ ನಾವು ಯಾರ ಹತ್ರ ಕೇಳಿ. ಆ ಥರದ್ದು ಯಾರಾದರೂ ಇದ್ದರೆ ಮತ್ತು ಅದನ್ನು ಹೇಳ್ಬಿಡ್ತೀನಿ, ನಮ್ಮ ಪಾರ್ಟಿಯಿಂದ ಗೆದ್ದಿದ್ರು ಇಬ್ಬರು,
ಕಾರ್ಪೊರೇಟ್ರು ಸೋಗಿ ಶಾಂತಕುಮಾರು LD ಗೋಣಪ್ಪ ಅವರು 30,000 ಕೊಟ್ಟರು. ಈಗ ಕಾಂಗ್ರೆಸ್ಗೆ ಹೋಗ್ಯಾರ, ಅವ್ರಿಗೂ ಕೇಳ್ಬೋದು. ಮತ್ತು ಅದನ್ನು ಮುಚ್ಚುಮರಿ ಇಲ್ದಂಗೆ ಏನು ಹೇಳ್ತೀನಿ, ನಮ್ಮ ಪಾರ್ಟಿಯಾಗಿದ್ದಾಗ ಕೊಟ್ಟಿದ್ದರು, ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಬೇಕಾದ್ರೆ ಅವ್ರನ್ನೂ ಕೇಳ್ಬೋದು ನೀವು, ಏನಪ್ಪ ಎಲ್ಲೆಲ್ಲಿ ದುಡ್ಡು ಎತ್ತಿದ್ರಿ, ಏನು ಮಾಡಿದ್ರಿ ಅಂತ. ಅವ್ರು ಇದ್ದರು ಅದ್ರಾಗ. ನಾವೊಂದು ಮೀಟಿಂಗ್ ಏನು ಮಾಡಿದ್ವಿ ಮನೆಯಲ್ಲಿ, ಅವರಿದ್ದರು. ಹಾಗಾಗಿ ₹1 ನಾವು ಹೊರಗಡೆಯಿಂದ ದುಡ್ಡು ಎತ್ತಿಲ್ಲ ಯಾರ ಹತ್ರ ಸಾರ್ವಜನಿಕವಾಗಿ. ಅದೆಲ್ಲ ಹಣವನ್ನು ಸಹಿತ ನಾವು ನಮ್ಮ ಸ್ನೇಹಿತರು, ನಾನು ಸಹಿತ ₹1,00,000 ಕೊಟ್ಟಿದ್ದೀನಿ. ರಾಜನಹಳ್ಳಿ ಶಿವಕುಮಾರ್ ₹1,00,000 ಕೊಟ್ಟಿದ್ದಾರೆ. 9 ಲಕ್ಷ ಚಿಲ್ಲರೆ ದುಡ್ಡು ಕಲೆಕ್ಷನ್ ಆಯಿತು. ಆ ದುಡ್ಡನ್ನು ನಮ್ಮ ಉತ್ತಮ್ ಚಂದ್ ಜೈನ್ ಅವರು ನಮ್ಮ ಪಾರ್ಟಿಯ ವೆಲ್ ವಿಷರ್, ಅವ್ರ ಕಡೆ ಕೊಟ್ವಿ ನಾವು ಬೆಳ್ಳಿ ಇಟ್ಗೆ ಮಾಡಿಸ್ರಿ ಅಂತ. ಅವರು ಕೊಲ್ಲಾಪುರದಲ್ಲಿ ಮಾಡಿಸಿದ್ರು. ಅದು ನಾವು ನಿರೀಕ್ಷೆ ಇಟ್ಟಿದ್ದಕ್ಕಿಂತ ಜಾಸ್ತಿ ಆಗ್ಬಿಡ್ತು, ತೂಕ ಜಾಸ್ತಿ ಆದಾಗ ಆ ದುಡ್ಡನ್ನು ಅವ್ರು ತುಂಬಿದ್ರು 3.5 ಲಕ್ಷ ಉತ್ತಮ್ ಚಂದ್ ಜೈನ್. ಇದರಲ್ಲಿ ಉತ್ತಮ್ ಚಂದ್ ಜೈನೂ ಬದುಕಿದ್ದಾರೆ, ಯಶವಂತರಾವು ಬದುಕಿದ್ದಾರೆ, ರಾಜನಹಳ್ಳಿ ಶಿವಕುಮಾರು ಬದುಕಿದ್ದಾರೆ. ಏನು ದುಡ್ಡು ಕೊಟ್ಟರು ಅಷ್ಟರು ಬದುಕಿದ್ದಾರೆ. ಬೇಕಾದ್ರೆ ಅವ್ರನ್ನೆಲ್ಲರನ್ನೂ ಒಂದು ಸತಿ ಪೆರೇಡ್ ಮಾಡಿಸು ಅಂದರೆ ಪೆರೇಡ್ ಮಾಡಿಸ್ತೀನಿ. ಅವ್ರು ಬಿಟ್ಟು ಯಾರಾದರೂ ಸಹಿತ ಇಲ್ಲಪ್ಪ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಇಂತಿಂಥರ ಕಡೆ ದುಡ್ಡು ಎತ್ತಿದ್ದಾರೆ ಅಂದರೆ ಮಲ್ಲಿಕಾರ್ಜುನ್ ಅವರು ಯಾವ ಶಿಕ್ಷೆಗೆ ಗುರಿಪಡಿಸ್ತಾರೋ ಅದನ್ನು ಅನುಭವಿಸೋದಕ್ಕೆ ನಾನು ತಯಾರಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.